ಕನ್ಯಾ ರಾಶಿಯವರೇ ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವಿಡಿಯೋ ನೀವು ನೋಡುತ್ತಿದ್ದರೆ ನಿಮಗೆ ಈ ವಿಡಿಯೋ ಬಂದಿದ್ದರೆ ಅದನ್ನು ಕೇವಲ ಕಾಕತಾಳೀಯ ಎಂದು ಪರಿಗಣಿಸಬೇಡಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಕೆಲವು ಜನರ ಜೀವನದಲ್ಲಿ ಒಂದು ಸಮಯ ಬರುತ್ತದೆ, ಅದೃಷ್ಟ ಇದ್ದಕ್ಕಿದ್ದಂತೆ ಬರುತ್ತದೆ, ಇದು ಒಂದು ತಿರುವು ಪಡೆಯುತ್ತದೆ. ಇಂದಿನ ಸಂದೇಶವು ಆ ಬದಲಾವಣೆಯ ಬಗ್ಗೆ. ಅವನು ನಿನ್ನ ಕಡೆ ತೋರಿಸುತ್ತಿದ್ದಾನೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಲು ಮರೆಯದಿರಿ, ಏಕೆಂದರೆ ಮಧ್ಯದಲ್ಲಿ ಒಂದು ವಿಷಯವನ್ನು ಉಲ್ಲೇಖಿಸಲಾಗಿದೆ. ಈಗ ಅದು ನಿಮಗೆ ಅತ್ಯಂತ ಮುಖ್ಯವಾಗಿರಬಹುದು. ನಾನು ಹೇಳುವುದನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ ಸ್ನೇಹಿತರೆ. ಇದನ್ನು ಪ್ರತಿಯೊಂದು ಮನೆಯಲ್ಲಿಯೂ ಚರ್ಚಿಸಲಾಗುತ್ತದೆ. ಬಹುಶಃ ನಿಮ್ಮ ದೇವರು ಕೂಡ ಇದನ್ನೇ ಬಯಸುತ್ತಿದ್ದಾರೆ. ಹೌದು, ನಿಮ್ಮ ಹೃದಯ ಏಕೆ ಎಂಬ ಬಗ್ಗೆ ಹಲವು ಪ್ರಶ್ನೆಗಳನ್ನು ಉದ್ಭವಿಸಿರಬಹುದು. ಒಳ್ಳೆಯ ಸುದ್ದಿ ನಿಮಗಾಗಿ ಕಾತುರದಿಂದ ಕಾಯುತ್ತಿದೆ. ನೀವು ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳಬಾರದು. ಮರೆಯಬೇಡಿ, ನಾವು ನಿಮಗೆ ಏನು ಹೇಳಿದರೂ ಬಹಳ ಆಳವಾದ ಮತ್ತು ಮುಖ್ಯವಾದ ವಿಷಯಗಳನ್ನು ಹೇಳುತ್ತೇವೆ. ಸ್ನೇಹಿತರೆ, ಸಮಯ ಬರುತ್ತಿದೆ. ನಿಮ್ಮ ಜೀವನದ ಅತ್ಯಂತ ವಿಶೇಷ ಮತ್ತು ವಿಷಯದ ಲಾಭದಾಯಕ ಸಮಯವಾಗಿರುತ್ತದೆ. ತುಂಬ ದೊಡ್ಡ ವಿಷಯಗಳು ಬರಲಿವೆ. ಮುಂದಿನ ಜನ್ಮದಲ್ಲಿ ನೀವು ನೆನಪಿಟ್ಟುಕೊಳ್ಳುವಂತಹ ಅಚ್ಚರಿಯನ್ನು ಪಡೆಯುತ್ತೀರಿ, ಏಕೆಂದರೆ ಈ ಸಮಯವು 3 ರಿಂದ 4ರವರೆಗೆ ಗ್ರಹಗಳು ಸಂಪೂರ್ಣವಾಗಿ ನಿಮ್ಮ ಬೆಂಬಲದಲ್ಲಿವೆ ಎಂದು ತೋರಿಸುತ್ತಿದೆ. ಹೌದು ಸ್ನೇಹಿತರೆ, ಅದು ಗುರು ಗ್ರಹವಾದರೂ ಸಹ ಶುಕ್ರ, ಚಂದ್ರ ಅಥವಾ ಈ ಸಮಯ ನಿಮಗೆ ಅದೃಷ್ಟಗಳು ರೂಪುಗೊಳ್ಳುತ್ತಿವೆ. ಸಂಪತ್ತು ನಿಮಗೆ ಒಲಿಯಲಿದೆ. ಈ ವಿಷಯಗಳನ್ನು ಪೂರ್ಣವಾಗಿ ಬದಲಾಯಿಸುತ್ತದೆ. ಇಂದಿನ ಯೋಗವು ಇದೇ ರೀತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವಂತೆ ಕಾಣುತ್ತಿದೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಇಂದಿನ ವಿಡಿಯೋ ನಿಮಗಾಗಿ ತುಂಬಾ ವಿಶೇಷ ಮತ್ತು ಪ್ರಯೋಜನಕಾರಿ. ಇಂತಹ ಉತ್ತಮ ಅವಕಾಶಗಳನ್ನು ಬಳಸಿಕೊಳ್ಳಲು ಇದನ್ನು ಒಬ್ಬಂಟಿಯಾಗಿ ವೀಕ್ಷಿಸಿ ಸಂತೋಷದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ. ಪ್ರತಿ ಮನೆಯಲ್ಲಿಯೂ ನಿಮ್ಮ ಬಗ್ಗೆ ಮಾತನಾಡಲಾಗುವುದು. ಬಹುಶಃ ಸರ್ವಶಕ್ತನೂ ಸಹ ಈಗ ನಿಮಗಾಗಿ ಇದನ್ನು ಬಯಸುತ್ತಿದ್ದಾನೆ. ಕಾಲ ಬದಲಾಗಲಿದೆ. ನಿಮ್ಮ ಜೀವನದಲ್ಲಿ ಒಳ್ಳೆಯ ಸಮಯಗಳು ಪ್ರಕಾಶಮಾನವಾಗಿ ಬೆಳಗಲಿವೆ. ಸಿಹಿ ತಿಂಡಿಗಳನ್ನು ಆರ್ಡರ್ ಮಾಡಿ, ಏಕೆಂದರೆ ಒಳ್ಳೆಯ ಸುದ್ದಿ ಪಡೆಯುವ ಸಾಧ್ಯತೆ ಹೆಚ್ಚು. ಆದರೆ ಒಂದು ನಿಗೂಢ ಸತ್ಯ ಚಿಹ್ನೆಯೂ ಇದೆ. ಕೆಲವು ಜನರ ಜೀವನದಲ್ಲಿ ಒಂದು ಜೋಡಿ ಹಾವುಗಳು ಮನೆಗೆ ಪ್ರವೇಶಿಸುವ ಕನಸು ಅಥವಾ ದೃಶ್ಯ ಸಂಭವಿಸಬಹುದು ಮತ್ತು ಇದು ಸಂಪೂರ್ಣವಾಗಿ ಸತ್ಯ. ನೀವು ಇದನ್ನು ಹಗುರವಾಗಿ ಪರಿಗಣಿಸಲು ಸಾಧ್ಯವಿಲ್ಲ. ಇದನ್ನು ತಮಾಷೆಯಂತೆ ಪರಿಗಣಿಸಬೇಡಿ, ಏಕೆಂದರೆ ಇದರ ಅರ್ಥವನ್ನು ನಾವು ನಂತರ ಹೇಳುತ್ತೇವೆ. ಮತ್ತು ಮನೆ, ಕಾರು, ಹಣ ನಿಮ್ಮ ಜೀವನದಲ್ಲಿ ಹೇಗೆ ಬರುತ್ತದೆ, ನಿಮ್ಮ ಜಾತಕದಲ್ಲಿ ಯಾವ ಯೋಗಗಳಿವೆ, ನಾನು ಈಗ ನಿಮಗೆ ಎಲ್ಲವನ್ನೂ ಬಹಳ ವಿವರವಾಗಿ ವಿವರಿಸುತ್ತೇನೆ. ಆದರೆ ನೀವು ಬಹಳ ಎಚ್ಚರಿಕೆಯಿಂದ ಕೇಳಬೇಕೆಂದು ನಾನು ಬಯಸುತ್ತೇನೆ. ಯಾರೂ ಕೂಡ ನಿಮ್ಮೊಂದಿಗೆ ಇದುವರೆಗೂ ಹಂಚಿಕೊಳ್ಳದೆ ಇರುವಂತಹ ಮಾಹಿತಿಯನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇವೆ. ನಾವು ನಿಮಗಾಗಿ ತುಂಬ ಶ್ರಮಿಸಿದ್ದೇವೆ. ನಾವು ನಿಮ್ಮ ಜಾತಕವನ್ನು ವಿಶ್ಲೇಷಿಸಿದ್ದೇವೆ. ನಾವು ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಿಮ್ಮ ಜಾತಕವನ್ನು ವಿಶ್ಲೇಷಿಸುತ್ತಿದ್ದೇವೆ. ನಿಮ್ಮ ಕೆಟ್ಟ ಕಾಲ ಮುಗಿದು ಒಳ್ಳೆಯ ಕಾಲ ಆರಂಭವಾಗಿದೆ ಎಂಬ ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಆದ್ದರಿಂದ ಯಾರೂ ಕೂಡ ಇದನ್ನು ತಮಾಷೆಯಾಗಿ ತೆಗೆದುಕೊಳ್ಳಬೇಡಿ. ನಾನು ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ನೀವು ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸುವ ಸಮಯ ಇದು ಮತ್ತು ನಿಮ್ಮ ಪ್ರತಿಯೊಬ್ಬರೂ ಒಬ್ಬೊಬ್ಬರಾಗಿ ನಿಮ್ಮ ಕನಸು ನನಸಾಗುತ್ತವೆ. ಪ್ರಸ್ತುತ ಗ್ರಹಗಳ ಸ್ಥಾನಗಳು ನಿಮ್ಮ ಮೇಲೆ ದಯೆಯ ನೋಟವನ್ನು ಬೀರುತ್ತದೆ ಎಂದು ಸೂಚಿಸುತ್ತಿದೆ. ಶುಕ್ರನು ಸಂಪತ್ತನ್ನು ತರುತ್ತಾನೆ ಮತ್ತು ಚಂದ್ರನು ಸಂತೋಷ ಮತ್ತು ಮನಸ್ಸನ್ನು ಸ್ಥಿರಗೊಳಿಸುತ್ತಾನೆ. ಇದು ದೀರ್ಘಕಾಲದ ಸಮಸ್ಯೆಗಳನ್ನು ಬಗೆಹರಿಸಲು ಸಹಾಯ ಮಾಡುತ್ತದೆ. ಮಾಡಿದ ಕೆಲಸಗಳು ಇದ್ದಕ್ಕಿದ್ದಂತೆ ವೇಗವನ್ನು ಪಡೆದುಕೊಳ್ಳುತ್ತವೆ. ಕಷ್ಟಪಟ್ಟು ಕೆಲಸ ಮಾಡಿದರೂ ಫಲಿತಾಂಶಗಳನ್ನು ನೋಡದವರಿಗೆ ಇನ್ನು ಮುಂದೆ ಫಲಿತಾಂಶಗಳ ಮಹಾಪೂರವೇ ಹರಿದು ಬರಲಿದೆ. ಒಟ್ಟಿನಲ್ಲಿ ಶುಭವಾಗಲಿದೆ. ತುಂಬಾ ಒಳ್ಳೆಯ ಸುದ್ದಿ ನಿಮಗಾಗಿ ಕಾತರದಿಂದ ಕಾಯುತ್ತಿದೆ. ಸ್ನೇಹಿತರೆ, ಇದನ್ನು ತಮಾಷೆ ಎಂದು ತಪ್ಪಾಗಿಯೂ ಭಾವಿಸಬೇಡಿ. ನಾವು ನಿಮಗೆ ಹೇಳುತ್ತಿರುವುದು ಗಹನವಾದದ್ದು ಮತ್ತು ಮುಖ್ಯವಾದದ್ದು. ನಿಮಗೆ ಹೇಳುತ್ತಿದ್ದೇವೆ, ಮುಂಬರುವ ಸಮಯವು ನಿಮ್ಮ ಜೀವನದಲ್ಲಿ ಅತ್ಯಂತ ವಿಶೇಷ ಮತ್ತು ಪ್ರಯೋಜನಕಾರಿ ಸಮಯವಾಗಿರುತ್ತದೆ. ನಿಮಗೆ ಒಂದು ಅಚ್ಚರಿ ಸಿಗುತ್ತದೆ, ಅದನ್ನು ನೀವು ಮುಂದಿನ ಜನ್ಮದವರೆಗೂ ನೆನಪಿಟ್ಟುಕೊಳ್ಳುತ್ತೀರಿ. ಸ್ನೇಹಿತರೆ, ನಿಮ್ಮ ಜೀವನದಲ್ಲಿ ಎಂತಹದೇ ಸಮಸ್ಯೆಗಳಿದ್ದರೂ ಸ್ಕ್ರೀನ್ನ ಮೇಲೆ ಕಾಣುತ್ತಿರುವ ಗುರೂಜಿಯವರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದು. ಗುರೂಜಿಯವರು ವಿದ್ಯೆ, ಉದ್ಯೋಗ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನೂ ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ. ಏಕೆಂದರೆ ಈ ಸಮಯ 3 ರಿಂದ 4ರ ನಡುವೆ ಇರುತ್ತದೆ. ಗ್ರಹಗಳು ಸಂಪೂರ್ಣವಾಗಿ ನಿಮ್ಮ ಬೆಂಬಲದಲ್ಲಿರುವಂತೆ ತೋರುತ್ತಿದೆ. ಗುರು, ಶುಕ್ರ ಮತ್ತು ಚಂದ್ರ ಮತ್ತು ಕಾಲವೇ ನಿಮಗೆ ಅನುಕೂಲಕರ ಸಂದರ್ಭಗಳನ್ನು ಸೃಷ್ಟಿಸುತ್ತಿವೆ. ನಿಮಗೆ ಇದೆಲ್ಲವೂ ಸಂಭವಿಸಲಿದೆ. ನಿನ್ನ ಹೆಸರನ್ನು ಪ್ರತಿಯೊಂದು ಮನೆಯಲ್ಲಿಯೂ ಚರ್ಚಿಸಲಾಗುವುದು. ಈಗ ಪ್ರತಿಯೊಂದು ಮನೆಯಲ್ಲಿಯೂ ಅಂತಿಮವಾಗಿ ಏನು ಚರ್ಚಿಸಲಾಗುವುದು ಎಂಬುದರ ಕುರಿತು ಮಾತನಾಡೋಣ. ಇದರ ಅರ್ಥವೇನು? ನನ್ನ ಮಾತನ್ನು ಬಹಳ ಎಚ್ಚರಿಕೆಯಿಂದ ಆಲಿಸಿ ಸ್ನೇಹಿತರೆ. ಇದು ನೀವು ಯಾವುದೋ ಕೆಲಸ
ಯಶಸ್ಸು, ಉದ್ಯೋಗ, ವ್ಯವಹಾರ, ಪರೀಕ್ಷೆ ಅಥವಾ ಕುಟುಂಬದ ಸಾಧನೆಯ ಬಗ್ಗೆ ಚರ್ಚಿಸುವುದರ ಸಂಕೇತವಾಗಿರಬಹುದು. ನೀವು ಜನರ ನಡುವೆ ಇರುತ್ತೀರಿ ಅಥವಾ ಇದ್ದಕ್ಕಿದ್ದಂತೆ ನಿಮಗೆ ಬಹಳಷ್ಟು ಹಣ ಸಿಗುತ್ತದೆ ಮತ್ತು ಆ ಹಣದಿಂದ ನೀವು ನಿಮ್ಮ ಕನಸನ್ನು ಹುಡುಕುತ್ತೀರಿ, ನನಸು ಮಾಡಿಕೊಳ್ಳುತ್ತೀರಿ, ನಂತರ ನಿಮ್ಮ ಬಗ್ಗೆ ಮಾತನಾಡಬಹುದು. ಹಿಂದೆ ನಿಮ್ಮ ಸಾಮರ್ಥ್ಯಗಳನ್ನು ಅನುಮಾನಿಸುತ್ತಿದ್ದ ಜನರು ಈಗ ನಿಮ್ಮ ಬಡತನವನ್ನು ನೋಡಲು ಸಾಧ್ಯವಾಗುವುದಿಲ್ಲ. ನಗುತ್ತಿದ್ದ ಜನರೆಲ್ಲರೂ ಬಾಯಿ ಮುಚ್ಚಿಕೊಳ್ಳುತ್ತಾರೆ. ನೀನು ಜೀವನದಲ್ಲಿ ತುಂಬಾ ಕೆಟ್ಟ ಸಮಯವನ್ನು ಎದುರಿಸುತ್ತಿದ್ದೆ. ಆಗ ಜನರು ನಿನ್ನನ್ನು ತುಂಬಾ ಗೇಲಿ ಮಾಡುತ್ತಿದ್ದರು. ಈಗ ಅವರು ನಿನ್ನನ್ನು ಹೊಗಳುತ್ತಾರೆ. ಅವರಿಗೆ ಸಾಧ್ಯವಾಗುವುದಿಲ್ಲ ಇದೆಲ್ಲವನ್ನು ಸಹಿಸಿಕೊಳ್ಳಲು. ನಾನು ನಿಮಗೆ ಇದನ್ನು ಹೇಳಬಲ್ಲೆ. ನಿಮ್ಮ ಹೆಸರು ನಿಮ್ಮ ಶತ್ರುಗಳ ಮನೆಗಳಲ್ಲಿಯೂ ಪ್ರತಿಧ್ವನಿಸುತ್ತದೆ. ಅದಕ್ಕಾಗಿಯೇ ನನ್ನ ಇಂದಿನ ಸಂದೇಶವು ತುಂಬಾ ಮುಖ್ಯವಾಗಿದೆ. ನೀವು ಈ ಪ್ರಮುಖ ಭವಿಷ್ಯವಾಣಿಯನ್ನು ತಮಾಷೆಯಾಗಿ ತೆಗೆದುಕೊಳ್ಳುವ ತಪ್ಪನ್ನು ಮಾಡಬೇಡಿ ಮತ್ತು ಆರಂಭದಿಂದಲೇ ಪ್ರಾರಂಭಿಸಿ ಕೊನೆಯವರೆಗೂ ನೋಡಿ, ಏಕೆಂದರೆ ಈಗ ನಿಮ್ಮ ಜೀವನವು ಯಾವುದೇ ಸಂದರ್ಭದಲ್ಲಿ ಮತ್ತು ನೀವು ಬಯಸುವ ಯಾವುದೇ ಸಂದರ್ಭದಲ್ಲಿಯೂ ಬದಲಾಗುತ್ತದೆ. ಹಣ, ಪ್ರೀತಿ, ಗೌರವ ನಿಮ್ಮ ಕಠಿಣ ಪರಿಶ್ರಮದ ಮೂಲಕ ಈಗ ಗೌರವ ನಿಮಗೆ ಒದಗಿ ಬರುತ್ತದೆ. ಆದ್ದರಿಂದ ಸಿದ್ಧರಾಗಿ, ನಿಮ್ಮ ಕಾಲ ಬದಲಾಗಲಿದೆ. ಸಿಹಿ ತಿಂಡಿಗಳನ್ನು ಆರ್ಡರ್ ಮಾಡಿ. ಕೆಟ್ಟ ಕಾಲ ನಿಮ್ಮ ದಾರಿಯಿಂದ ದೂರ ಸರಿಯುತ್ತಿದೆ. ದೇವರು ಕೂಡ ನಿಮ್ಮ ಎಲ್ಲ ಕೆಲಸಗಳು ಈಗಲೇ ಮುಗಿಯಬೇಕೆಂದು ಬಯಸುತ್ತಿದ್ದಾರೆ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ಸ್ನೇಹಿತರೆ, ಕೆಲವೊಮ್ಮೆ ಜೀವನದಲ್ಲಿ ವಿಳಂಬಗಳು ಉಂಟಾಗುತ್ತವೆ, ಆದರೆ ಆ ವಿಳಂಬವು ಯಾವಾಗಲೂ ವೈಫಲ್ಯ ಎಂದರ್ಥವಲ್ಲ. ಕಷ್ಟದ ಸಮಯದ ನಂತರ ಅನೇಕ ಜನರಿಗೆ ಇದ್ದಕ್ಕಿದ್ದಂತೆ ಅವಕಾಶಗಳು ಸಿಗುತ್ತವೆ. ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಭವಿಷ್ಯದಲ್ಲಿ ನೀವು ಯಶಸ್ಸನ್ನು ಕಾಣುತ್ತೀರಿ. ಸಕಾರಾತ್ಮಕ ಬದಲಾವಣೆಗಳು ಶೀಘ್ರದಲ್ಲೇ ಬರಲಿವೆ. ಕಠಿಣ ಸಮಯದ ನಂತರ ನೀವು ಪ್ರಾಮಾಣಿಕ ಪ್ರಯತ್ನ ಮಾಡಿದರೆ ಭವಿಷ್ಯದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನೋಡುತ್ತೀರಿ. ಕಾಲಾನಂತರದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸ್ಪಷ್ಟವಾಗಿ ಕಂಡುಬರುತ್ತವೆ. ಅದನ್ನು ಪವಾಡ ಅಥವಾ ಪರಿಪೂರ್ಣ ಸಮಯ ಎಂದು ಕರೆಯಿರಿ, ಆದರೆ ತಾಳ್ಮೆಯಿಂದಿರಿ. ತಾಳ್ಮೆಯಿಂದ ಇರುವವರು ಯಶಸ್ಸನ್ನು ಕಾಣುತ್ತಾರೆ. ಹಾಗಾಗಿ ಉತ್ತಮ ಅವಕಾಶಗಳನ್ನು ತರುತ್ತದೆ ಮತ್ತು ಈಗ ನೀವು ತುಂಬಾ ನಿಗೂಢವಾದ ಆಶ್ಚರ್ಯವನ್ನು ಎದುರಿಸುತ್ತಿದ್ದೀರಿ. ಸ್ವಲ್ಪ ಸಮಯ ಕಾಯಿರಿ. ನೀವು ಸಂತೋಷದಿಂದ ನೃತ್ಯ ಮಾಡಲು ಪ್ರಾರಂಭಿಸುವ ದಿನ ದೂರವಿಲ್ಲ. ಹೌದು ಸ್ನೇಹಿತರೆ, ನಿಮಗೆ ಒಂದು ಔತಣ ಸಿಗಲಿದೆ. ನಾನು ಅದನ್ನು ನಿಮಗೆ ಲಿಖಿತವಾಗಿ ನೀಡುತ್ತೇನೆ. ನಿಮ್ಮ ಎಲ್ಲ ಕೆಲಸಗಳು ಪೂರ್ಣಗೊಳ್ಳುತ್ತವೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ಹಣ ಬರುತ್ತದೆ. ಆದರೆ ನಾನು ಮುಂದೆ ಒಂದು ವಿಷಯ ಹೇಳುತ್ತೇನೆ. ಆದ್ದರಿಂದ ನೀವು ಎಚ್ಚರಿಕೆಯಿಂದ ಆಲಿಸಬೇಕು. ಯಾವಾಗಲೂ ಸಮಯದೊಂದಿಗೆ ತಾಳ್ಮೆಯಿಂದ ಇರಿ. ಇದು ಜೀವನದಲ್ಲಿ ಮುಂದುವರಿಯುವ ಸತ್ಕಾರ್ಯ. ನಾವು ಎಂದಾದರೂ ಮಾತನಾಡೋಣ. ತಿಳಿದುಕೊಳ್ಳಬೇಕಾದ ಪ್ರಮುಖ ಮತ್ತು ನಿಗೂಢ ಬಿಕ್ಕಟ್ಟುಗಳು. ಸ್ನೇಹಿತರೆ, ವಿಡಿಯೋದ ಆರಂಭದಲ್ಲಿ ನಾನು ಅವುಗಳ ಬಗ್ಗೆ ಹೇಳಿದ್ದೆ. ಒಂದು ಜೋಡಿ ಹಾವುಗಳು ನಿಮ್ಮ ಮನೆಗೆ ಪ್ರವೇಶಿಸುತ್ತವೆ. ಹೌದು, ನೀವು ಸರಿಯಾಗಿ ಕೇಳಿದ್ದೀರಿ. ಜ್ಯೋತಿಷ್ಯ ಮತ್ತು ಜಾನಪದದಲ್ಲಿ ಹಾವುಗಳನ್ನು ಹೆಚ್ಚಾಗಿ ಬದಲಾವಣೆಯ ಸಂಕೇತಗಳು ಅಥವಾ ಸ್ನೇಹಿತರು, ಶಕ್ತಿ ಮತ್ತು ಗುಪ್ತ ರಹಸ್ಯಗಳೆಂದು ಪರಿಗಣಿಸಲಾಗುತ್ತದೆ. ಆದರೆ ನಿಮ್ಮ ಮನೆಯಲ್ಲಿ ಹಾವನ್ನು ನೋಡಿದ ನಂತರ ನೀವು ಭಯಪಡಬಾರದು. ಆದರೆ ಅನೇಕ ಬಾರಿ ಹಾವುಗಳು ನಮ್ಮ ಮನೆಗೆ ಪ್ರವೇಶಿಸುತ್ತವೆ. ಅವರ ಆಗಮನವು ಶುಭ ಅವಕಾಶಗಳನ್ನು ಸಹ ತರುತ್ತದೆ. ಅದು ಅವಕಾಶಗಳು ಮತ್ತು ಸಂತೋಷವನ್ನು ತರುತ್ತದೆ. ಯಾರಾದರೂ ಅಂತಹ ಕನಸನ್ನು ಹೊಂದಿದ್ದರೆ ಅಥವಾ ಅಂತಹ ಚಿಹ್ನೆಗಳನ್ನು ನೋಡಿದರೆ, ಕೆಲವು ಸಂಪ್ರದಾಯಗಳಲ್ಲಿ ಇದು ಹಳೆಯ ಜೀವನದಿಂದ ಹೊಸ ಹಂತಕ್ಕೆ ಚಲಿಸುವ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಮತ್ತು ಇದನ್ನು ಆದಾಯದ ಸಂಕೇತವೆಂದು ಸಹ ಪರಿಗಣಿಸಲಾಗುತ್ತದೆ. ಇದನ್ನು ಭಯಕ್ಕೆ ಕಾರಣವೆಂದು ಪರಿಗಣಿಸಬಾರದು. ಆತ್ಮಾವಲೋಕನಕ್ಕೆ ಒಂದು ಅವಕಾಶ ಎಂದು ಪರಿಗಣಿಸಬೇಕು. ಹೊಸ ಅನುಗ್ರಹವನ್ನು ಅರ್ಥಮಾಡಿಕೊಳ್ಳಬೇಕು. ಈಗ ಅತ್ಯಂತ ಮುಖ್ಯವಾದ ಹಾಗೂ ನಿರ್ಣಾಯಕ ಅಂಶದ ಬಗ್ಗೆ ಮಾತನಾಡೋಣ. ನಿಮ್ಮ ಜೀವನದಲ್ಲಿ ಕಾರು, ಮನೆ, ಹಣ ಯಾವಾಗ ಮತ್ತು ಹೇಗೆ ಸಿಗುತ್ತದೆ? ಅವುಗಳನ್ನು ಸಾಧಿಸಲು ಯಾವ ಸಂಯೋಜನೆಗಳು ನಿಮಗೆ ಪರಿಸ್ಥಿತಿಗಳನ್ನು ಸೃಷ್ಟಿಸುತ್ತವೆ? ಈ ವಿಷಯಗಳು ನಿಮಗೆ ಸಂತೋಷವನ್ನು ತರುತ್ತವೆ. ನಾನು ವಿಡಿಯೋದಲ್ಲಿ ಎಲ್ಲವನ್ನೂ ನಿಮಗೆ ಹೇಳುತ್ತೇನೆ. ನಾನು ಈಗ ವಿವರಿಸುತ್ತೇನೆ. ನಿಮ್ಮ ಜಾತಕದಲ್ಲಿ 4ನೇ ಮನೆ ಶುಭ ಗ್ರಹಗಳಿಂದ ಅಥವಾ ದೀರ್ಘ ಗ್ರಹಗಳಿಂದ ನೋಡಲ್ಪಟ್ಟಿದ್ದರೆ, ಸ್ನೇಹಿತರೆ, ಅಥವಾ ಆರ್ಥಿಕ ಸ್ಥಿರತೆಯನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದರೆ, ಮುಂಬರುವ ದಿನಗಳಲ್ಲಿ, ತಿಂಗಳುಗಳಲ್ಲಿ ಹೊಸ ಅವಕಾಶಗಳು ನಿಮ್ಮ ದಾರಿಗೆ ಬರುತ್ತವೆ. ಅದು ಯಶಸ್ಸನ್ನು, ಕಠಿಣ ಪರಿಶ್ರಮ, ಸರಿಯಾದ ನಿರ್ಧಾರಗಳು ಮತ್ತು ಸಂದರ್ಭಗಳ ಸಂಕೇತವಾಗಿದೆ. ಇದರ ಸಂಯೋಜನೆಯಿಂದಾಗಿ ಭವಿಷ್ಯದಿಂದ ಮಾತ್ರವಲ್ಲದೆ ಕ್ರಿಯೆಗಳಿಂದಲೂ ವಿಧಿ ಬಲಗೊಳ್ಳುತ್ತದೆ. ಕೆಲಸವೇ ಪೂಜೆ. ನಾವು ಯಾವಾಗಲೂ ನಿಮಗೆ ಹೇಳುತ್ತಿದ್ದೇವೆ, ನೀವು ನಿಮ್ಮ ಜೀವನದಲ್ಲಿ ಕೆಲಸ ಮಾಡಿದರೆ, ನೀವು ಅದನ್ನು ಅತ್ಯುತ್ತಮವಾಗಿ ಮಾಡಿದರೆ, ನೀವು ಜೀವನದಲ್ಲಿ ಹೆಚ್ಚು ವೇಗವಾಗಿ ಮುಂದುವರಿಯಲು ಸಾಧ್ಯವಾಗುತ್ತದೆ. ನೀವು ಎಂದಿಗೂ ಯಾವುದಕ್ಕೂ ಹೆದರುವುದಿಲ್ಲ. ನಿಮ್ಮ ಮುಖದಲ್ಲಿ ಸಂತೋಷ ಇರುತ್ತದೆ ಮತ್ತು ನೀವು ನಿಮ್ಮ ಜೀವನದಲ್ಲಿ ನಿಗೂಢ ರೀತಿಯಲ್ಲಿ ಮುಂದುವರಿಯುತ್ತೀರಿ. ಸ್ನೇಹಿತರೆ, ನಿಮ್ಮ ವೈಯಕ್ತಿಕ ಸಮಸ್ಯೆಗಳೆಲ್ಲವೂ ಈಗ ಶಾಶ್ವತವಾಗಿ ಮುಗಿಯುತ್ತವೆ. ಜುಲೈ ಕೊನೆಯ ವಾರದಿಂದ ಆರಂಭವಾಗುತ್ತದೆ ಮತ್ತು ಇದರೊಂದಿಗೆ ಮಾಹಿತಿಗಾಗಿ ನಾನು ನಿಮಗೆ ಹೇಳುತ್ತೇನೆ. ನೀವು ದೀರ್ಘಕಾಲದವರೆಗೆ ಆಸ್ತಿಯನ್ನು ನಿರ್ಮಿಸಲು ಅಥವಾ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಲು ಪ್ರಯತ್ನಿಸುತ್ತಿದ್ದರೆ, ಮುಂಬರುವ
ಮುಂಬರುವ ತಿಂಗಳುಗಳಲ್ಲಿ ನಿಮಗೆ ಹೊಸ ಅವಕಾಶಗಳು ಸಿಗಬಹುದು. ಅದರ ನಂತರ ನಿಮ್ಮ ಯಶಸ್ಸು ಕಠಿಣ ಪರಿಶ್ರಮ, ಸರಿಯಾದ ನಿರ್ಧಾರಗಳು ಮತ್ತು ಸಂದರ್ಭಗಳ ಸಂಯೋಜನೆಯಿಂದ ಬರುತ್ತದೆ. ಆದರೆ ನೀವು ಒಂದು ಪರಿಹಾರವನ್ನು ಮಾಡಬೇಕು. ಅರಳಿ ಮರದ ಮುಂದೆ ಒಂದು ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಅದರ ಮುಂದೆ ಹನುಮಂತನನ್ನು ಪ್ರಾರ್ಥಿಸಬೇಕು. ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಇದರಿಂದ ನಿಮಗೆ ಹನುಮನ ಆಶೀರ್ವಾದ ದೊರೆಯುತ್ತದೆ. ನಿಮ್ಮ ಕುಟುಂಬಕ್ಕೆ ರಕ್ಷೆ ಸಿಗುತ್ತದೆ. ನೀವು ನಿಜವಾದ ದಿನದಂದು ಮತ್ತು ನಿಜವಾದ ಹೃದಯದಿಂದ ಪ್ರಾರ್ಥಿಸಿದರೆ ನೀವು ದೇವರ ಮತ್ತು ದೇವತೆಗಳ ಆಶೀರ್ವಾದಗಳನ್ನು ಬಹಳ ಬೇಗನೆ ಪಡೆಯುತ್ತೀರಿ. ಸಮಯ ಚೆನ್ನಾಗಿದೆ ಎಂದು ನೀವು ದೊಡ್ಡ ದೊಡ್ಡ ಅಪಾಯಗಳನ್ನು ತೆಗೆದುಕೊಳ್ಳಲು ಸಿದ್ಧರಿದ್ದೀರಿ. ಆದರೆ ಹೂಡಿಕೆ ಮಾಡುವ ಮೊದಲು ನೀವು ಎಲ್ಲ ಮಾಹಿತಿಗಳನ್ನು ಸಂಗ್ರಹಿಸಬೇಕು. ಮೊದಲು ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕು. ಸರ್ಕಾರದ ಉನ್ನತ ಆಡಳಿತ ಮಂಡಳಿ, ಸೇವೆ ಅಥವಾ ಸ್ವ ಉದ್ಯೋಗದಲ್ಲಿರುವವರು ತಮ್ಮ ಕೆಲಸ ಮತ್ತು ಚಿಂತನೆಗಾಗಿ ಪ್ರಶಂಸಿಸಲ್ಪಡುತ್ತಾರೆ. ಹೊಸ ಉದ್ಯೋಗಾವಕಾಶಗಳು, ಉನ್ನತ ಹುದ್ದೆಗಳನ್ನು ಹುಡುಕುತ್ತಿರುವ ಯುವಕರಿಗೆ ನೇರ ಕೊಡುಗೆಗಳು ಸಿಗಬಹುದು. ವಾಸ್ತುಶಿಲ್ಪ ಮತ್ತು ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿರುವವರು ದೊಡ್ಡ ಯೋಜನೆಗಳನ್ನು ನಿರೀಕ್ಷಿಸಬಹುದು. ಸಭೆಯ ನಿರೀಕ್ಷೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ನಿಮ್ಮ ತಂಡವನ್ನು ಸರಿಯಾದ ದಿಕ್ಕಿನಲ್ಲಿ ಮಾರ್ಗದರ್ಶನ ಮಾಡುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ. ಯಾವುದೇ ಸಮಸ್ಯೆಗೆ ಪರಿಹಾರ ಇಲ್ಲ ಎಂದು ಹೇಳುವುದಕ್ಕೆ ಆಗುವುದಿಲ್ಲ. ಆದರೆ ನಮ್ಮ ಮೆದುಳನ್ನು ಬಳಸಿ ಮತ್ತು ಸ್ವಲ್ಪ ಕಠಿಣ ಪರಿಶ್ರಮ ಹಾಕುವುದರಿಂದ ಮಾತ್ರ ನಾವು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಬಹುದು. ಒಂದು ಪರಿಹಾರವಿದೆ, ಆದರೆ ನಮ್ಮ ಜೀವನದಲ್ಲಿ ಎಷ್ಟೇ ದೊಡ್ಡ ಸಮಸ್ಯೆ ಇದ್ದರೂ ಯಾವಾಗಲೂ ಒಂದು ಪರಿಹಾರ ಇದ್ದೇ ಇರುತ್ತದೆ. ದಿನದ ಆರಂಭದಲ್ಲಿ ಒಂದು ಸಮಸ್ಯೆ ಎದುರಾದರೆ ನಾವು ಬುದ್ಧಿವಂತಿಕೆಯಿಂದ ಪರಿಹರಿಸಬೇಕು. ಇದು ಸಾಧ್ಯವಾಗುತ್ತದೆ. ನಿಮ್ಮ ಮಿತ್ರರಾಗಿರುವ ಕೆಲವು ಸ್ನೇಹಿತರನ್ನು ನೀವು ಹೊಂದಿರಬಹುದು. ಭಗವಾನ್ ಶ್ರೀ ವಿಷ್ಣು, ಮಾತಾ ಲಕ್ಷ್ಮಿಯವರ ವಿಶೇಷ ಆಶೀರ್ವಾದಗಳು ನಿಮಗೆ ಇರುವ ಸಮಯ ಇದು ಮತ್ತು ಅಂತಹ ಮಹಾನ್ ಶಕ್ತಿಗಳ ಆಶೀರ್ವಾದಗಳು ನಿಮ್ಮ ಮೇಲೆ ಇರುವ ಸಮಯ ಇದು. ನಿಮ್ಮ ಮೇಲಿದ್ದರೆ ನೀವು ಭಯಪಡುವ ಅಗತ್ಯವಿಲ್ಲ, ಏಕೆಂದರೆ ನೀವು ಸಂತೋಷದಿಂದ ಒಂದೇ ಕಾಲಿನ ಮೇಲೆ ನೃತ್ಯ ಮಾಡಲು ಪ್ರಾರಂಭಿಸುವ ಸಮಯ ಇದು ಮತ್ತು ನಿಮ್ಮ ಜೀವನದಲ್ಲಿ ಅದ್ಭುತ ಬದಲಾವಣೆಗಳು ಸಂಭವಿಸಲು ಪ್ರಾರಂಭಿಸುವ ದಿನ ದೂರವಿಲ್ಲ. ನಿಮ್ಮನ್ನು ಬಿಟ್ಟು ಹೋದವರ ಮೇಲೆ ನಿಮಗೆ ಸಮಯ ವ್ಯರ್ಥ ಮಾಡಬೇಡಿ. ಬದಲಾಗಿ ಮುಂದುವರಿಯುವ ಬಗ್ಗೆ ಯೋಚಿಸಿ. ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನೀವು ಕೆಲವು ಪ್ರಮುಖ ಜನರನ್ನು ಭೇಟಿಯಾಗುತ್ತೀರಿ. ಇದು ನಿಮಗೆ ಗಮನಾರ್ಹವಾದ ಪ್ರಯೋಜನಗಳನ್ನು ತರುವ ಸಾಧ್ಯತೆ ಇದೆ. ಜವಾಬ್ದಾರಿಗಳನ್ನು ವ್ಯವಸ್ಥಿತವಾಗಿ ಪೂರ್ಣಗೊಳಿಸಲಾಗುವುದು. ಉದ್ಯಮಿಗಳು ದೀರ್ಘಾವಧಿಯ ಗುರಿಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ. ಕ್ರಮೇಣ ಲಾಭವನ್ನು ನೀಡುವ ಹೂಡಿಕೆಗಳು ಮತ್ತು ಯೋಜನೆಗಳ ಮೇಲೆ ಗಮನ ಹರಿಸಿ. ಉಳಿತಾಯವನ್ನು ಹೆಚ್ಚಿಸಲು ಮತ್ತು ಸುರಕ್ಷಿತ ಭವಿಷ್ಯಕ್ಕಾಗಿ ಯೋಜನೆ ಮಾಡಲು ಒಳ್ಳೆಯ ದಿನ. ಸಮಾಜದಲ್ಲಿ ನೀವು ವಿಶ್ವಾಸಾರ್ಹ ಮತ್ತು ಶ್ರಮಶೀಲ ವ್ಯಕ್ತಿ ಎಂದು ಗುರುತಿಸಲ್ಪಡುತ್ತೀರಿ. ಸ್ನೇಹಿತರನ್ನು ನೋಡಿ. ಬ್ಯಾಂಕಿಂಗ್, ಲೆಕ್ಕಪತ್ರ, ನಿರ್ವಹಣೆ, ಕೃಷಿ ಅಥವಾ ಹಣಕಾಸು ಕ್ಷೇತ್ರದಲ್ಲಿರುವವರಿಗೆ ಇದು ತುಂಬಾ ಒಳ್ಳೆಯ ದಿನ. ಸಾಧ್ಯವಾದರೆ ಇಂದು ಬೆಲ್ಲವನ್ನು ದಾನ ಮಾಡುವುದನ್ನು ಪರಿಗಣಿಸಲಾಗುತ್ತದೆ. ಇಂದಿನ ನಿಮ್ಮ ಅದೃಷ್ಟ ಸಂಖ್ಯೆ 46 ಮತ್ತು ನಿಮ್ಮ ಅದೃಷ್ಟ ಬಣ್ಣಗಳು ಕೆಂಪು, ಬಿಳಿ ಮತ್ತು ನೀಲಿ. ಸ್ನೇಹಿತರೆ, ನಿಮಗೆ ಏನಾದರೂ ಪ್ರಶ್ನೆಗಳಿವೆಯೇ ಅಥವಾ ಏನನ್ನಾದರೂ ಕೇಳಲು ಬಯಸುವಿರಾ? ಕಮೆಂಟ್ಗಳಲ್ಲಿ ಮುಕ್ತವಾಗಿ ನಿಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಅದೃಷ್ಟ ಅವಕಾಶ ನೀಡುತ್ತದೆ, ಆದರೆ ಯಶಸ್ಸು ಕಠಿಣ ಪರಿಶ್ರಮದಿಂದ ಬರುತ್ತದೆ. ಆದ್ದರಿಂದ ಎಂದಿಗೂ ನಿಮ್ಮ ಮನಸ್ಸನ್ನು ಚಂಚಲವಾಗಿರಿಸಬೇಡಿ. ತಾಳ್ಮೆಯಿಂದ ಇರಿ. ಅದೃಷ್ಟ ನಿಮ್ಮ ಮನೆ ಬಾಗಿಲಿಗೆ ಒಲಿದು ಬರುತ್ತದೆ. ಅವಸರ ಪಡಬೇಡಿ. ತುಂಬಾ ಎಚ್ಚರಿಕೆಯಿಂದ ಎಲ್ಲವನ್ನೂ ನಿಭಾಯಿಸಿ. ನಿಮ್ಮ ದಿನ ಚೆನ್ನಾಗಿರಲಿ. ನಿಮ್ಮ ಕುಟುಂಬ ಆರೋಗ್ಯವಾಗಿರಲಿ. ಇದೇ ರೀತಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಸಪೋರ್ಟ್ ನೀಡಿ. ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.